ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ಹಾಗೆ ಇದು ನೋಡಿ ಸೀರೂರು ಕೆರೆ. ಈ ಕೆರೆಯಲ್ಲಿ ದೋಣಿ ವಿಹಾರ ಅಂದರೆ ಬೋಟಿಂಗ್ಸ್ ಇದೆ. ಬೋಟಿಂಗು ಮತ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇವಾಗೆಲ್ಲ ಆಗಲೇ ಸುಮಾರು ಜನ ಎಲ್ಲ ಬಂದು ಎಲ್ಲ ಆಟ ಆಡ್ತಿದ್ದಾರೆ, ಸೇರ್ಕೊಂಡಿದ್ದಾರೆ ಜನ ಎಲ್ಲ. ಅಂದರೆ ಟೂರ್ ಬರ್ತಾರಲ್ಲ, ಪಾಲ್ಸಿಗೆಲ್ಲ ಬಂದಿರ್ತಾರಲ್ಲ, ಜೋಗ ಪಾಲ್ಸಿಗೆ ಅಲ್ಲಿ ಬಂದವರು, ಮತ್ತು ವಡನ್ಬೈಲು ಪದ್ಮಾವತಿ, ಬಳೆ ಪದ್ಮಾವತಿಗೆ ಬಂದವರು, ಹಾಗೆ ದ್ವಿಮುಖ ಚಾಮುಂಡೇಶ್ವರಿಗೆ ಬಂದವರು ಎಲ್ಲರೂ ಇಲ್ಲಿ ಬರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಹರಿತಾ ಇದೆ, ತುಂಬ ಹರಿತಾ ಇದ್ದಾಳೆ ನಮ್ಮ ಸೀರೂರು ಕೆರೆ. ಎಷ್ಟು ಶರಾವತಿ ನೋಡಿ, ಎಷ್ಟು ಚೆನ್ನಾಗಿದೆ ನೀರು. ಅಂದರೆ ಕಣಕು ಇಷ್ಟೊಂದು ಕೆಂಪಾಗಿದೆಯಲ್ಲ ನೀರು, ಇದು ಮಣ್ಣು ಸೇರ್ಕೊಂಡಿದೆ ಈ ಭಾಗದಲ್ಲೆಲ್ಲ. ಹಾಗೆಯೇ ಎಲ್ಲ ಕಡೆಯಿಂದ ನೀರು ಬಂದು ಇಲ್ಲಿ ಸೇರುತ್ತಲ್ಲ, ಆವಾಗ ಈ ನೀರು ಈ ಕಲರ್ ಇರುತ್ತೆ. ಇದು ಕುಡಿಲಿಕ್ಕೆಲ್ಲ ಬರೋದಿಲ್ಲ, ಮಣ್ಣಿರುತ್ತೆ. ಆದರೆ ಇದನ್ನು ಫಿಲ್ಟ್ರ್ ಮಾಡಿ ನಮಗೆಲ್ಲ ಸರಬರಾಜು ಮಾಡ್ತಾರೆ. ಇಲ್ಲಿ ಬೋಟಿಂಗ್ಸ್ ಒಮ್ಮೆ ನಾನು ನಿಮಗೆ ಬೋಟಿಂಗ್ಸ್ ವಿಡಿಯೋ ಹಾಕಿದ್ದೆ. ಜೋಗ ಫಾಲ್ಸಿಂದ 1.5 ಕಿಲೋಮೀಟ್ರ್ ಇದೆ ಇದು ಅಂತ ಹೇಳಿಬಿಟ್ಟು. ಅದರಲ್ಲಿ ನಾನು ನಿಮಗೆ ಇದು ಇಡೀ ಸೀರೂರು ಕೆರೆ ಅಂದರೆ ನಮ್ಮ ಇಲ್ಲಿ ಬೋಟಿಂಗ್ಸ್ ಇರೋ ಅಂಥ ಸ್ಥಳ ಇದೆಯಲ್ಲ, ಅದು ಅಷ್ಟು ದೊಡ್ಡದಿದೆ ನೋಡಿ. ಅದನ್ನು ಕೂಡ ನಿಮಗೆ ಸ್ಲೋ ಮೋಷನಲ್ಲೇ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಒಂದೇ ಸಲಕ್ಕೆ ಈಗ ತೋರಿಸಿದ್ರೆ ಗೊತ್ತಾಗೋದಿಲ್ಲ ಅಂದ್ಕೊಂಡು. ಎಷ್ಟು ದೊಡ್ಡದಿದೆ ಅಂದರೆ ವಿಪರೀತ ದೊಡ್ಡದಿದೆ. ಆದರೆ ಬೋಟಿಂಗ್ಸು ಇಡೀ ಪೂರ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ತಾರೆ. ಯಾಕಂದರೆ ಇದ್ರ ಅರ್ಧ ಭಾಗ ಮಾತ್ರ ಬೋಟಿಂಗ್ಸ್ ಹಿಂಗೆ ಹೋಗುತ್ತೆ. ಇಲ್ಲಿಂದ ಜಿಪ್ ಲೈನು, ಬೋಟಿಂಗ್ಸ್ ಎಲ್ಲ ಇದೆ. ಬೋಟಿಂಗ್ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲೇ ನೋಡಿ, ಇಲ್ಲಿ ದೋಣಿ ವಿಹಾರ ಅಂತಿದೆಯಲ್ಲ, ದೋಣಿ ವಿಹಾರ. ಆಮೇಲೆ ಇಲ್ಲಿ ಚಾಟ್ಸ್ಗಳೆಲ್ಲ ಸಿಗುತ್ತೆ. ಇಲ್ಲಿ ಈ ಕಡೆ ಒಂದು ಚಿಕ್ಕದು ಶಾಪ್ ಇದೆ, ಅಲ್ಲಿಂದ ನಾವು ಪಾಸ್ ಆಗಬೇಕಾದ್ರೆ ನಾನು ನಿಮಗೆ ಹಾಗೆ ಎಷ್ಟು ಮಳೆ ಇದೆ, ಎಷ್ಟು ಗ್ರೀನರಿ ಇದೆ ನೋಡಿ. ನಮ್ಮ ಮಲೆನಾಡಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ. ಇದು ನಮ್ಮ ಊರು. ಹಾಗೆ ಎಷ್ಟೊಂದೆಲ್ಲ ಮಳೆ ಹೇಗೆ ಬರ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ನಾವು ಇವಾಗ ಹೋಗ್ತಾ ಇದ್ದೀವಿ, ಎಷ್ಟು ಮಳೆ ಹೋಗ್ತಿದೆ. ನೀವು ಈ ಸೌಂಡನ್ನು ಅಂದರೆ ನ್ಯಾಚುರಲ್ ಸೌಂಡ್ ಕೇಳಿಸ್ಕೊಂಡ್ಲಿ ಅಂತ ನಾನು ಜಾಸ್ತಿ ವಾಯ್ಸ್ ಕೊಡ್ತಾ ಇಲ್ಲ. ಫುಲ್ ಗ್ಲಾಸ್ ಎಲ್ಲ ಏರ್ಸ್ಕೊಂಡಿದ್ದೀವಿ, ಆದರೂ ಕೂಡ ನೋಡಿ ಎಷ್ಟು ಸೌಂಡ್ ಹೊರಗಡೆಯಿಂದ ಕೇಳಿಸ್ತಿದೆ ಅಂತ. AC ಹಾಕಿಲ್ಲ ಅಂದರೆ ದಾರಿನೇ ಕಾಣಿಸೋದಿಲ್ಲ. ಹಾಗೆ ನಾನು ತುಂಬ ದಿವಸದಿಂದ ವೀಡಿಯೋನ ಕೆಲವೊಂದು ದಿವಸ ಹಾಕಲಿಕ್ಕೆ ಆಗ್ತಿಲ್ಲ. ಏನಕ್ಕೆ ಅಂದರೆ ನಮ್ಮ ಅಣ್ಣನಿಗೆ ಸರ್ಜರಿ ಆಯಿತು, ಅಂದರೆ ಫ್ರೆಂಡ್ ಕೂರಿಸಿದ್ರು, ಹಾರ್ಟ್ ಅಟ್ಯಾಕ್ ಆಗಿ. ಹಾಗಾಗಿ ಬಂಧುಗಳೇ, ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಇಲ್ಲಿ ನಮ್ಮ ಗೌರ್ಮೆಂಟ್ ಅಂದರೆ ಬಡವರಿಗೆಲ್ಲ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಈ ಭಾಗದಲ್ಲಿ, ನನಗೆಲ್ಲ ಕಡೆ ಗೊತ್ತಿಲ್ಲ, ಶಿವಮೊಗ್ಗದಲ್ಲಿ ನಾರಾಯಣ ಹೃದಯಾಲಯ ಇದೆಯಲ್ಲ, ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ APL ಕಾರ್ಡು, BPL ಕಾರ್ಡು ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಎಸ್ಪೆಷಲಿ BPL ಕಾರ್ಡ್ ಇದ್ದವರಿಗೆ ಫುಲ್ ಫ್ರೀ ಇದೆ. ಹಾಗೆ ಇದು ಬೆಂಗಳೂರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, BPL ಕಾರ್ಡ್ ಇದ್ದವರಿಗೆ ಫ್ರೀ ಇರುತ್ತೆ, 1 ರೂಪಾಯಿನೂ ಖರ್ಚಾಗೋದಿಲ್ಲ. ಅಂದರೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಸ್ಟೆಂಟ್ ಹಾಕೋದವ್ರಿಗೆ ಮಾತ್ರ ಅಂತೆ. ಅದು ಗೌರ್ಮೆಂಟು ಪೇ ಮಾಡುತ್ತೆ ಅನಿಸುತ್ತೆ, ಇಂದ ಪೇ ಮಾಡುತ್ತೆ ಅಂತ ನನಗೆ ಅನಿಸ್ತು. ನಾನು ಅಲ್ಲಿ ಕೇಳಿದವಾಗ ಅವರು ಹೌದು ಗೌರ್ಮೆಂಟಿಂದ ಪೇ ಆಗುತ್ತೆ ನಮಗೆ ಅಂತ ಹೇಳಿದರು. ಇಲ್ಲಿ ಕೋಗಿಲೆ ಇತ್ತು, ಇಲ್ಲಿ ಬೆಂಗಳೂರಿಗೆ ಹೋಗಿದ್ದೆ ಅಲ್ಲ, ಇಲ್ಲಿ ಕೋಗಿಲೆ ಇತ್ತು. ಅಲ್ಲಿ ಕೋಗಿಲೆನ ಸೌಂಡು ನಿಮಗೆ ಕೇಳಿಸೋಣ ಅಂತ ಅಲ್ಲಿ ವಿಡಿಯೋ ಮಾಡಿದೆ. ಹಾಗೆ ಎಷ್ಟು ಗ್ರೀನರಿ ಇದೆ ಅಂದರೆ, ನಾನು ಟೆರೆಸ್ ಮೇಲೆ ಹೋಗಿದ್ದೆ. ಹಾಗೆ ಮೊಬೈಲ್ ಏನಕ್ಕೋ ಹಿಡ್ಕೊಂಡು ಹೋಗಿದ್ದೆ, ಏನಕ್ಕೋ ಟೆರೆಸ್ ಮೇಲೆ ಬಟ್ಟೆ ತರಲಿಕ್ಕೆ ಹೋದವಾಗ ಮೊಬೈಲ್ ಕೈಯಲ್ಲಿ ಮಾತಾಡ್ತಾ ಮೊಬೈಲ್ ತೊಗೊಂಡು ಹೋಗಿದ್ದೆ. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಎಷ್ಟು ಚೆನ್ನಾಗಿದೆಯಲ್ಲ ತೋರಿಸೋಣ ಅಂತ ಬಿಟ್ಟು ನಮ್ಮ ಭಾಗದವ್ರಿಗೂ ತೋರಿಸೋಣ. ಅಂದರೆ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಮರಗಳನ್ನು ಬೆಳೆಸಿದ್ದಾರೆ. ಕೆಲವು ಕಡೆ ಅಂತೂ ತುಂಬ ಮರಗಳು ಗಿಡಗಳನ್ನು, ಅಂದರೆ ರೋಡ್ ಸೈಡಿಗೆ ಪೂರ್ತಿ ಇರುತ್ತಿದ್ದು, ಆ ಕಡೆ ಈ ಕಡೆ ರಸ್ತೆ ಆಚೆಗೀಚೆಗೆ ರೋಡಿನ ಪಕ್ಕದಲ್ಲೆಲ್ಲ ಇರುತ್ತಲ್ವ, ಅದು ಕೂಡ ಬೆಳೆದು ಬಿಟ್ಟು ಮೇಲ್ಗಡೆ ನೋಡುವಾಗ ನಮಗೆ ದೊಡ್ಡ ಕಾಡು ಥರನೇ ಕಾಣಿಸುತ್ತೆ. ಬಟ್ ಹಾಗಿರೋದಿಲ್ಲ, ಒಂದೊಂದೇ ಮರದೇ ಅಷ್ಟು ದೊಡ್ಡ ದೊಡ್ಡ ಮರಗಳು.
ಅಲ್ಲಿ ಕೋಗಿಲೆ ಕೂತು ಒಂದು ಹಾಡು ಹೇಳ್ತಾ ಇತ್ತು ಕೋಗಿಲೆ. ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ, ಹಾಗೆ ಗಾಳಿ ಅಂತೂ ಭಾಳ ಚೆನ್ನಾಗಿ ಗಾಳಿ ಬರುತ್ತೆ ಇಲ್ಲಿ. ಈ ಮರದ ಮೇಲೆ ಕೂತಿದೆ ನೋಡಿ ಕೋಗಿಲೆ, ಗೂಡು ಕಟ್ಕೊಂಡಿದೆ. ಚೆನ್ನಾಗಿ ಇಲ್ಲಿ ಫ್ಲೈಟು ಆ ಕಡೆಯಿಂದನೇ ಬರುತ್ತೆ, ಫ್ಲೈಟು ಅಲ್ಲಿ ಕಾಣಿಸುತ್ತೆ, ಫ್ಲೈಟ್ ಬರೋದು ಅದಕ್ಕಿಂತ ಮೇಲೆ ಕಾಣಿಸುತ್ತೆ, ಅಲ್ಲಿಂದನೇ ಸ್ಟಾರ್ಟು. ಹೀಗೆ ಆಮೇಲೆ ಎಷ್ಟು ಚೆನ್ನಾಗಿತ್ತಲ್ಲ ಆಕಾಶ, ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿದೆಯಲ್ಲ ಅಂದ್ಕೊಂಡು. ಬರೀ ನಮ್ಮ ಮಲೆನಾಡಿಂದ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಎಷ್ಟು ಮರಗಳನ್ನ, ಹಾಗೆ ಎಷ್ಟು ಗ್ರೀನರಿ ಇದೆ, ಎಷ್ಟು ಚಂದವಾದ ಗಾಳಿ ಇದೆ. ಕೆಲವು ಕಡೆ ಗೊತ್ತಿಲ್ಲ ನನಗೆ, ಎಲ್ಲ ಕಡೆನೂ ಗೊತ್ತಿಲ್ಲ ಬೆಂಗಳೂರಲ್ಲಿ. ನನಗೆ ಗೊತ್ತಿದ್ದ ಕಡೆ ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಫ್ಲೈಟು ಇಲ್ಲೇ ಬರುತ್ತೆ ನೋಡಿ, ಫ್ಲೈಟ್ ಒಂದು ಹೋಯ್ತು ಅಲ್ಲಿ. ನಾನು ನಿಮ್ಗೆ ಅಷ್ಟೊತ್ತಿಗೆ ಕ್ಯಾಚ್ ಮಾಡೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ನಾನು ಕ್ಯಾಮ್ರಾ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಹೋಯ್ತು ಅಂದರೆ ಮಾತ್ರ ಅಲ್ಲದೆ ಕಾಣಿಸುತ್ತೆ ನೋಡಿ ಇಲ್ಲಿ ಮೇಲೆ, ಅದನ್ನೇ ಹೇಳ್ತಾ ಇದ್ದೆ. ಹಾಗೆ ನಮ್ಮ ಅಣ್ಣನಿಗೆ ಇದು ಒಂದು ಸ್ಟೆಂಟ್ ಕೂರಿಸಿದ್ರು. ಅದಕ್ಕೆ ಏನು ಖರ್ಚಾಗುತ್ತೋ ಅದೆಲ್ಲ ಪೂರ್ತಿ ಗೌರ್ಮೆಂಟ್ ಕೊಡುತ್ತೆ ಅನಿಸುತ್ತೆ. ಗೌರ್ಮೆಂಟ್ ಏನೂ ಇಸ್ಕೊಂಡಿಲ್ಲ ನಮ್ಮ ಹತ್ರ. ಫುಲ್ಲು ಎ ಸಿ ರೂಮ್ ಇರ್ಬೋದು, IC ಒಳಗಿಟ್ಟಿದ್ದಿರ್ಬೋದು, ಮತ್ತು ಸ್ಟೆಂಟ್ ಹಾಕಿದ್ದು, ಊಟದ್ದು ಏನೂ ಇಸ್ಕೊಂಡಿಲ್ಲ. ಎಲ್ಲ 2 ದಿನ ಬಿಟ್ಕೊಂಡಿದ್ರು, ಆಮೇಲೆ ಡಿಸ್ಚಾರ್ಜ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಸುತ್ತ. ಅಂದರೆ ಎಲ್ಲ ಕಡೆನೂ ಇದು ಕಾರ್ನರು ಸೈಟ್ ಮನೆ ಅಲ್ವಾ, ಹಾಗಾಗಿ ಇಲ್ಲಿ ಕಾಣಿಸುತ್ತೆ ನೋಡಿ. ಕೋಗಿಲೆ ಬೆಂಗಳೂರಿನಲ್ಲಿ ಕೋಗಿಲೆ. ಎಲ್ಲಿ ಕಾಣಿಸ್ತಿಲ್ಲ, ಅಲ್ಲಿ ಎಲ್ಲೋ ಇದೆ ನೋಡಿ, ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲ ಮರಗಳಿದೆಯಲ್ಲ, ಹಾಗೆ ಎಲ್ಲರೂ ನಾನು ಏನು ನಿಂತಿದ್ದೆ, ಇಲ್ಲೇ ಮರದಲ್ಲಿ ಎಲ್ಲೋ ಇದೆ. ಅಲ್ಲಿ ಕಾಣಿಸ್ದೆ ನೋಡಿ ಅಂತ. ಹಾಗೆ ಕಾಣಿಸ್ತಿದೆ ಅಲ್ಲಿ. ಅದಾದಮೇಲೆ ನಾನು ನೋಡಿ ತಲೆ ಬಾಚಿಲ್ಲ, ಏನಿಲ್ಲ, ಹಾಗೆ ಮೇಲೆ ಬಂದಿದ್ನಲ್ಲ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ನಾವು ನಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ವಿ, ನಮ್ಮ ಅಣ್ಣನ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ 2ನೇ ಸಲ ಚೆಕಪ್ಪಿಗೆ ಹೋಗಿದ್ದು, ಸರ್ಜರಿ ಆಗಿತ್ತಲ್ಲ. ಆಮೇಲೆ ಅಲ್ಲಿಂದ ಮೆಡಿಷನ್ನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆವಾಗ ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡೆ. ಎಷ್ಟು ಜನ ಮೆಡಿಷನ್ನಿಗಾಗಿ ಕೂತ್ಕೊಂಡಿರ್ತಾರೆ, ಅಂದರೆ ಎಷ್ಟು ಕಾಯಿಲೆದವ್ರು ಇದ್ದಾರೆ, ಎಷ್ಟು ಥರ ಕಾಯಿಲೆ ಇದೆ ಪ್ರಪಂಚದಲ್ಲಿ ಅಂತ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಮಾರನೇ ದಿವಸದ್ದು ಇದೊಂದು ಚೂರು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಏನು ಅಂದರೆ ನುಗ್ಗೆ ಸೊಪ್ಪಿನ ಪಕೋಡ. ನುಗ್ಗೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಈರುಳ್ಳಿ ಹೆಚ್ಚಾಕ್ಕೊಂಡೆ, ನುಗ್ಗೆ ಸೊಪ್ಪಿನ ತೊಳೆದು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಮತ್ತು ಇದು ಬರೀ ನುಗ್ಗೆ ಸೊಪ್ಪಿನ ಕೆಲವರು ಪಲ್ಯ ತಿನ್ನೋದಿಲ್ಲ, ಕಸ ಥರ ಸಿಗುತ್ತೆ ಅಂತ ಪಲ್ಯ ತಿನ್ನೋದಿಲ್ಲ. ಆದರೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು, ತುಂಬ ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಮತ್ತು ಬಿ ಪಿ ಅವರಿಗಂತೂ ಭಾರಿ ಒಳ್ಳೆಯದು. ಮತ್ತು ಹಾಗೆ ಬ್ಲಡ್ ಕಡಿಮೆ ಇರುತ್ತಲ್ಲ, ಹಿಮೋಗ್ಲೋಬಿನ್ನು ಅಂಥವರಿಗೆಲ್ಲ ನುಗ್ಗೆ ಸೊಪ್ಪನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಡಾಕ್ಟ್ರು ಕೂಡ ಸಜೆಷನ್ ಮಾಡ್ತಾರೆ.
ಹಾಗೆ ನುಗ್ಗೆ ಸೊಪ್ಪನ್ನು ಖಾಲಿ ಹಾಗೆ ತಿನ್ನಲಿಕ್ಕಾಗಲ್ಲ, ಪಲ್ಯ ತಿನ್ನಲಿಕ್ಕಾಗಲ್ಲ ಅಂದವರು ಈ ಥರ ಪಕೋಡ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ಬೋದಲ್ವ. ಅದಕ್ಕೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಮ ಜೊತೆಗೆ ಒಂಚೂರು ಶೇರ್ ಮಾಡ್ಕೊಳ್ಳೋಣ ಅಂತ ಅದ್ರ ಜೊತೆಗೆ ಒಂಚೂರು ಅಟ್ಯಾಚ್ ಮಾಡಿದೆ ಈ ಕ್ಲಿಪ್ನ. ಓಕೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.